ಇವಾಗ ಇದಕ್ಕೆ ನಾನು ಬೆಲ್ಲವನ್ನು ಸೇರಿಸ್ಕೊಳ್ತಿದ್ದೇನೆ, ಸಣ್ಣ ಪೀಸ್ ನೋಡಿ. ಬೆಲ್ಲ ಹಾಕೊಳ್ಳೋದ್ರಿಂದ ಸುಕ್ಕಕ್ಕೆ ಟೇಸ್ಟ್ ಇನ್ನೂ ಚೆನ್ನಾಗಿ ಬಂದ್ಬಿಡತ್ತೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ವಾ? ಇವತ್ತು ನಾವು ಬೆಂಡೆಕಾಯಿ ಸುಕ್ಕ ರೆಸಿಪಿ ಮಾಡ್ತಾ ಇದ್ದೇವೆ. ನೋಡಿ, ಬೆಂಡೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಒಂದು ಸ್ವಲ್ಪ ಹುಳಿ ನೆನೆಸಿ ಹಾಕಿ ಇಟ್ಟಿದ್ದೇನೆ, ಒಂದು ಚಿಕ್ಕ ತುಂಡು ಬೆಲ್ಲ, 5 ಎಸ್ಲು ಬೆಳ್ಳುಳ್ಳಿ, ಒಂದು 7 ಬ್ಯಾಡಗಿ ಚಿಲ್ಲಿ, ಅರ್ಧ ಕಪ್ಪು ಕಾಯಿ ತುರಿ, 2 ಸ್ಪೂನು ಕೊತ್ತಂಬರಿ ಬೀಜ, 1 ಸ್ಪೂನ್ ಜೀರಿಗೆ, 1/4 ಸ್ಪೂನ್ ಮೆಂತ್ಯ ಕಾಳು, 1 ಆನಿಯನ್, 2 ದಂಟು ಕರಿಬೇವು, 2 ಮೆಣಸಿನಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇವಾಗ ಇದನ್ನು ನಾನು ಹೇಗೆ ರೆಡಿ ಮಾಡೋದು ನಿಮಗೆ ತೋರಿಸ್ಕೊಡ್ತೇನೆ. ಬೆಂಡೆಕಾಯಿ ಸುಕ್ಕ ರೆಸಿಪಿ. ಬೆಂಡೆ ಸುಕ್ಕಕ್ಕೆ ನಾನು ಇಷ್ಟೆಲ್ಲ ಐಟಮನ್ನು ಫ್ರೈ ಮಾಡಿಬಿಟ್ಟು ಪೌಡ್ರ್ ಮಾಡ್ಕೊಂಬರ್ತೇನೆ. ಇವಾಗ ನಿಮಗೆ ತೋರಿಸ್ತೇನೆ ನೋಡಿ ಹೇಗೆ ಪೌಡ್ರ್ ಮಾಡೋದಂತ. ನೋಡಿ, ಕಡಾಯಿ ಬಿಸಿ ಆಯ್ತು. ಇವಾಗ ನಾವು ಅದನ್ನು ಉಟ್ಕೊಳ್ಳೋಣ. ನಾನಿಲ್ಲಿ ಸ್ವಲ್ಪ ಆಯಿಲ್ ತಗೊಂಡಿದ್ದೇನೆ ಫ್ರೈ ಮಾಡೋಕ್ಕೋಸ್ಕರ. ಮೊದಲಿಗೆ ನಾನು ಚಿಲ್ಲಿಯನ್ನು ಸೇರಿಸ್ಕೊಂಡಿದ್ದೇನೆ. ಇದು ಫಸ್ಟಿಗೆ ಫ್ರೈ ಆಗಬೇಕು, ರೋಸ್ಟ್ ಆಗಬೇಕು. ಅದ್ರ ಜೊತೆ ಹಾಕಿದರೆ ಅದು ರೋಸ್ಟ್ ಬರಲ್ಲ, ಅದಕ್ಕೋಸ್ಕರ ಫಸ್ಟ್ ರೋಸ್ಟ್ ಮಾಡಿಕೊಂಡು ಆಮೇಲೆ ಕೊತ್ತಂಬರಿ ಬೀಜ, ಜೀರಿಗೆ, ಮೆಂತ್ಯ ಎಲ್ಲ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದಾಯಿತು. ಇವಾಗ ಅದೇ ಎಣ್ಣೆಗೆ ನಾನು ಕೊತ್ತಂಬರಿ, ಜೀರಿಗೆ, ಮೆಂತ್ಯವನ್ನು ಫ್ರೈ ಮಾಡ್ಕೊಳ್ತಿದ್ದೇನೆ. ಇದಕ್ಕೆ ನಾನು 1 ದಂಟು ಕರಿಬೇವನ್ನು ಸೇರಿಸಿದ್ದೇನೆ. ನಾವು ಫ್ರೈ ಮಾಡ್ಕೊಂಡು ಹಾಕಿದರೆ ಚೆನ್ನಾಗಿ ಬರುತ್ತೆ. ಇವಾಗ ಇದು ಫ್ರೈ ಆಯಿತು. ನಾನು ಮಿಕ್ಸ್ ಜಾರಿಗೆ ಹಾಕ್ಬಿಟ್ಟು ಪೌಡ್ರ್ ಮಾಡ್ಕೊಂಡು ತಗೊಂಬರ್ತೇನೆ. ಪೌಡ್ರ್ ಮಾಡಿ ತಗೊಂಬರ್ತೇನೆ ನಾನಿವಾಗ. ಇನ್ನೊಂದು ಕಡೆ ಬೆಂಡೆಕಾಯಿ ಸುಕ್ಕಕ್ಕೆ ನಾವು ಬೆಂಡೆಕಾಯಿಯನ್ನು ಒಗ್ಗರಣೆಗೆ ಇಟ್ಬಿಡೋಣ. ಕಡಾಯಿ ಬಿಸಿಯಾಗಿದೆ. ನಾನು ಎಣ್ಣೆಯನ್ನು ಸೇರಿಸ್ಕೊಳ್ತಿದ್ದೇನೆ. ನಾನಿಲ್ಲಿ 2 ಸ್ಪೂನ್ ಆಯಿಲ್ ತಗೊಂಡಿದ್ದೇನೆ. ಸಾಸಿವೆಯನ್ನು ಸೇರಿಸ್ಕೊಂಡಿದ್ದೇನೆ. ಸಾಸಿವೆ ಚಿಟಪಟ ಅಂತ ಹೇಳಿದ ಮೇಲೆ ಬೆಳ್ಳುಳ್ಳಿಯನ್ನು ಸೇರಿಸ್ಕೊಳ್ಳೋಣ. ಇದಕ್ಕೆ ಕರಿಬೇವು ಎಲ್ಲವನ್ನು ಫ್ರೈ ಮಾಡ್ಕೊಳ್ಳೋಣ. ಚಿಲ್ಲಿ, ಈರುಳ್ಳಿ ಅವೆಲ್ಲವನ್ನು ಫ್ರೈ ಮಾಡ್ಕೊತಿದ್ದೇನೆ. ಈರುಳ್ಳಿ ಫ್ರೈ ಆದಮೇಲೆ ಬೆಂಡೆಕಾಯಿಯನ್ನು ಸೇರಿಸ್ಕೊಳ್ಳೋಣ. ನೋಡಿ, ಈರುಳ್ಳಿ ಫ್ರೈ ಆಗ್ತಾ ಬಂದಿದೆ. ಇವಾಗ ಇದಕ್ಕೆ ನಾನು ಬೆಂಡೆಕಾಯಿಯನ್ನು ಸೇರಿಸ್ಕೊಳ್ತಿದ್ದೇನೆ. ನೋಡಿ, ನಾನು ಈ ಥರ ಫುಲ್ಲು ರೌಂಡ್ ಶೇಪ್ ಥರ ಕಟ್ ಮಾಡ್ಕೊಂಡಿಲ್ಲ, ಸೈಡಾಗಿ ಕಟ್ ಮಾಡ್ಕೊಂಡಿದ್ದೇನೆ. ಸೈಡ್ ಈ ಥರ. ಇದಕ್ಕೆ 1/4 ಸ್ಪೂನು ಅರಿಶಿನ ಪೌಡರ್ ತಗೊಂಡಿದ್ದೇನೆ, ಸೇರಿಸ್ಕೊಂಡಿದ್ದೇನೆ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಿದ್ದೇನೆ. ನಾನಿಲ್ಲಿ ಆವಾಗ ನೆನೆಸಾಕಿದ್ದೆಲ್ಲ ಹುಣಸೆಹಣ್ಣಿನ ರಸ ಇವಾಗ ಸೇರಿಸ್ಕೊಳ್ತಿದ್ದೇನೆ. ಮತ್ತು ಇದರ ಜೊತೆಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಬೇಯಲಿಕ್ಕೆ ಇಟ್ಟೆ ನಾನು. ಇವಾಗ ಎಲ್ಲ ಸೇರಿಸ್ಕೊಂಡು ಬೇಯಲಿಕ್ಕೆ ಇಟ್ಟಿಡೋಣ. ಒಟ್ಟಿಗೆ 10 ನಿಮಿಷ ಬೇಯಕ್ಕೆ ಬೇಕು ಟೈಮು. ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ನಾನು ಬೇಯಕ್ಕೆ ಇಡ್ತೇನೆ. ಇವಾಗ ಇದನ್ನು ಮಿಕ್ಸ್ ಮಾಡಿಕೊಂಡು ನಾವು ಮುಚ್ಚಿಡೋಣ. 10 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಬೇಕು. ನೋಡಿ, ಓಪನ್ ಮಾಡ್ಕೊಳ್ತಿದ್ದೇನೆ. ನೋಡಿ, ಬೆಂದ್ಬಿಟ್ಟಿದೆ ಬೆಂಡೆಕಾಯಿ. ಇವಾಗ ಇದಕ್ಕೆ ನಾನು ಬೆಲ್ಲವನ್ನು ಸೇರಿಸ್ಕೊಳ್ತಿದ್ದೇನೆ, ಸಣ್ಣ ಪೀಸ್. ನೋಡಿ, ಬೆಲ್ಲ ಹಾಕೊಳ್ಳೋದ್ರಿಂದ ಸುಕ್ಕಕ್ಕೆ ಟೇಸ್ಟ್ ಇನ್ನೂ ಚೆನ್ನಾಗಿ ಬಂದ್ಬಿಡತ್ತೆ. ನೋಡಿ, ನಾನು ರುಬ್ಕೊಂಡು ಮಿಕ್ಸ್ ಪೌಡರ್ ಮಾಡ್ಕೊಂಬಂದು ನೋಡಿ, ಇಷ್ಟು ನೈಸ್ ಅಲ್ಲ. ನೋಡಿ, ಈ ಥರ ಮಾಡ್ಕೊಂಡಿದ್ದೇನೆ ಪೌಡರ್. ಇವಾಗ ಈ ಪೌಡ್ರನ್ನು ನಾನು ಬೆಂಡೆಕಾಯಿಗೆ ಸೇರಿಸ್ಕೊಳ್ತಿದ್ದೇನೆ. ಇವಾಗ ಎಲ್ಲವನ್ನು ನಾನು ಮಿಕ್ಸ್ ಮಾಡ್ಕೊಳ್ತಿದ್ದೇನೆ. ನೋಡಿ, ಪೌಡ್ರ್ ಜೊತೆ ಬೆಂಡೆಕಾಯಿ ಮಿಕ್ಸ್ ಆಗ್ತಿದೆ. ನಾನು ಈ ಮಿಕ್ಸ್ ಜಾರಿಗೆ ನಾನು ತೆಂಗಿನ ತುರಿಯನ್ನು ಸೇರಿಸ್ಕೊಳ್ತಿದ್ದೇನೆ. 1 ರೌಂಡು ಮಿಕ್ಸ್ ಮಾಡ್ಕೊಂಬರ್ತೇನೆ. ನೈಸಾಗಿ ಮಾಡ್ಕೋಬಾರ್ದು, ಗರಿಗರಿಯಾಗಿರಬೇಕು. ಒಂದೇ ಒಂದು ಟುಕ್ ಅಂತ ಹಾಕ್ಬಿಟ್ಟು ಟುಕ್ ಅಂತ ತಗೊಂಬರ್ತೀನಿ. ನೋಡಿ, ಇಷ್ಟಾದರೆ ಸಾಕು.
ಇದಕ್ಕೆ ನಾನು ಇವಾಗ ರುಬ್ಕೊಂಡೆ ಅಲ್ಲ ಒಂದು ರೌಂಡು ಕಾಯಿ ತುರಿಯನ್ನು ಸೇರಿಸ್ಕೊಳ್ತಿದ್ದೇನೆ. ಇವಾಗ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸರ್ತಿ. ಇವಾಗ ಇದು ಸ್ವಲ್ಪ ನೀರು ಥರ ಇದೆಯಲ್ಲ, ಅದು ಸ್ವಲ್ಪ ಡ್ರೈ ಆಗಬೇಕು. ನಾವು ಸುಕ್ಕ ರೆಸಿಪಿ ಮಾಡಿದಲ್ಲ, ಚೆನ್ನಾಗಿರುತ್ತೆ, ಚಪಾತಿ ಒಟ್ಟಿಗೆಲ್ಲ ಸೂಪರ್ ಆಗಿರುತ್ತೆ ನೋಡಿ. ಇವಾಗ ಆಗಿದೆ ಸುಕ್ಕ ರೆಸಿಪಿ, ಬೆಂಡೆಕಾಯಿ ಸುಕ್ಕ ರೆಸಿಪಿ. ಇವಾಗ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಲಾಸ್ಟಿಗೆ ಹಾಕ್ಕೊಳ್ತಿದ್ದೇನೆ ನೋಡಿ. ಒಂದೇ ಒಂದು ಸಟ್ ನಾನು ಆಚೆ ಈಚೆ ಮಗಿಸ್ಕೊಳ್ತಿದ್ದೇನೆ. ನಿಮಗೆ ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೂ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.